ಒಂದು ಗ್ರಾಫ್ ಎಕ್ಸ್ ಆಕ್ಸಿಸ್ ಅನ್ನ ಎಲ್ಲೆಲ್ಲಿ ಕಟ್ ಮಾಡ್ತಲ್ಲ ಅದು ಏನಾಗಿರ್ತೈತೆ ಅಂದ್ರೆ ಇದ್ರದ್ದು 0 ಆಗಿರ್ತೈತಿ. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ, ಆನಂತರ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನ್ ಬರ್ತ್ರಿ ಸಿ ಡಿವೈಡೆಡ್ ಬೈ ಎ ಬರ್ತೈತಿ. ಇಂಟು ಮಾಡಿದ್ರೆ 8 ಬರಬೇಕು, ಪ್ಲಸ್ ಮೈನಸ್ ಮಾಡಿದ್ರೆ 6 ಬರಬೇಕು. ಅಂತ ನಂಬರ್ಸ್ ಯಾವ್ದು? 4 ಮತ್ತೆ 2 ಅದು. 4 2 8. ನಾವು ಕೇಳಲೆ 8 2 ಕೊಡ್ಸಿದ್ರೆ ಏನ್ ಬರ್ತೈತಿ ಅಂತಂದ್ರೆ 6 ಬರ್ತೈತಿ. ಈ ಕ್ವಶನ್ ಒಳಗೆ ನಮಗೆ 3 ಪಾರ್ಟ್ ಇತ್ತು. ಏನಂತಂದ್ರೆ ಸಮ್ ಆಫ್ ಜೀರೋಸ್, ಪ್ರಾಡಕ್ಟ್ ಆಫ್ ಜೀರೋಸ್ ಅನ್ನ ಕೊಟ್ಟು ಪಾಲಿನಾಮಿಯಲ್ ನ ಫೈಂಡ್ ಮಾಡಿದ್ದ ಅಂದಿದ್ರು, ಅದನ್ನ ಮಾಡಿದ್ವಿ. ಅದಾದ ನಂತರ ಅದ್ರ ಜೀರೋಸ್ ಅನ್ನ ಫೈಂಡ್ ಮಾಡಿದ್ರು, ದಟ್ ಜೀರೋಸ್ ಅನ್ನ ಫೈಂಡ್ ಮಾಡಿದ್ವಿ. ಆ ನಂತರ ಕೋಎಫಿಷಿಯಂಟ್ಸ್ ಆಫ್ ಪಾಲಿನಾಮಿಯಲ್, ನಂತರ ಜೀರೋಸ್ ಆಫ್ ಪಾಲಿನಾಮಿಯಲ್ ರಿಲೇಷನ್ ನ ವೆರಿಫೈ ಮಾಡಿದ್ರೆ ಅದನ್ನು ಸಹಿತ ನಾವಿಲ್ಲಿ ಮಾಡಿದ್ವಿ. ನಾನು ಪ್ರತಿ ವಿಡಿಯೋದೊಳಗೂ ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ಮತ್ತೆ ನಾ ಇನ್ನೊಂದ್ಸರಿ ನಿಮ್ಗೆ ನೆನ್ಪು ಮಾಡ್ತೀನಿ. ಇಲ್ಲಿವರೆಗೂ ನಾನು ನಿಮ್ಗೆ ಹೇಳಿದ್ದೇನಂದ್ರೆ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಸರಿ. ಇಲ್ಲ ಸರ್ ದಟ್ ನೀವು ಹೇಳಿದ್ದು ನಮ್ಗೆ ಕ್ಲಾರಿಫೈ ಆಗಿಲ್ಲ, ಇನ್ನೂ ಒಂದಿಷ್ಟು ಡೌಟ್ಸ್ ಉಳಿದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ರಿ. ಸ್ವಲ್ಪ ಹೊತ್ತೊಳಗೆ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ನಾನು ಮಾಡಿರ್ತೀನಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್ಸ್ ಏನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನ ನೋಡ್ತಾ ಇದ್ವಿ. ಅದ್ರೊಳಗೆ ಏನಪ್ಪಾ ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ಅವು ಎಷ್ಟನೇದು ಅಂತಂದ್ರೆ 55 ಮತ್ತು 56ನೇ ಪ್ರಶ್ನೆಗಳದಾವು. ಎರಡು ಯಾವುದು ಅಂತಂದ್ರೆ 4 ಮಾರ್ಕ್ಸ್ ಕ್ವಶನ್ ಅದ, ಒಂದು 5 ಮಾರ್ಕ್ಸ್ ಕ್ವಶನ್ ಅದ. ಈ ಒಂದು ವಿಡಿಯೋದೊಳಗೆ ಎರಡನ್ನೂ ನಾವು ಏನಂತಂದ್ರೆ ಕಂಪ್ಲೀಟ್ ಮಾಡೋಣಂತ. ಓಕೆ ರೈಟ್. ಸೊ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ಆಲ್ರೆಡಿ ಏನಪ್ಪಾ ಅಂತಂದ್ರೆ ನನ್ನ ಒಂದು ಪರಿಚಯ ನಿಮ್ಗಿತ್ತಂದ್ರೆ ಒಳ್ಳೇದು. ಇಲ್ಲ ಸರ್ ದಟ್ ಇದೇ ನಿಮ್ ವಿಡಿಯೋನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದೀರಿ ಅಂತಂದ್ರೆ ನನ್ನ ಒಂದು ಕಿರು ಪರಿಚಯವನ್ನ ನಾನು ಮಾಡ್ಕೋತೀನಿ. ಸೊ ನನ್ನ ಹೆಸರು ಮೃತ್ಯುಂಜಯ ಅಂತಂದೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ M.Tech ನ ಕಂಪ್ಲೀಟ್ ಮಾಡ್ತೀನಿ. ಆನಂತರ ನಾನು ನಿಮ್ಗೆ ಗಣಿತ ವಿಷಯ ಮ್ಯಾಥಮೆಟಿಕ್ಸ್ ಅನ್ನ ಟೀಚ್ ಮಾಡ್ತೇನೆ. ಓಕೆನಾ ರೈಟ್. ಸೊ ದಟ್ ಮತ್ತೆ ತಡರಿ ನಮ್ಮ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ. 55ನೇ ಪ್ರಶ್ನೆ 55th ಕ್ವಶನ್. ಗ್ರಾಫ್ ಕೊಟ್ಟಾರ್ರಿ. ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ರಿಪ್ರೆಸೆಂಟೆಡ್ ಇನ್ ದ ಗ್ರಾಫ್, ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಜೀರೋಸ್ ಅಂಡ್ ದ ಕೋಎಫಿಷಿಯಂಟ್ಸ್. ಓಕೆ. ಸೊ ಏನ್ ಮಾಡೋದಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಗ್ರಾಫ್ ಅನ್ನ ಯೂಸ್ ಮಾಡ್ಕೊಂಡು ಈ ಗ್ರಾಫ್ ಅನ್ನ ರಿಪ್ರೆಸೆಂಟ್ ಮಾಡುವಂತಹ ಪಾಲಿನಾಮಿಯಲ್ ಏನದಲ್ರಿ, ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನದ ಅದನ್ನ ಫೈಂಡ್ ಮಾಡ್ರಿ. ಅದಾದ ನಂತರ ಆ ಒಂದು ಪಾಲಿನಾಮಿಯಲ್ ಏನ್ ಬಂದಿರ್ತದಲ್ಲ ಅದರದ್ದು ಜೀರೋಸ್ ಮತ್ತೆ ಕೋಎಫಿಷಿಯಂಟ್ಸ್ ಏನಂತಂದ್ರೆ ರಿಲೇಷನ್ ನ ವೆರಿಫೈ ಮಾಡ್ರಿ, ದಟ್ ಏನಂತಂದ್ರೆ ಚೆಕ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ. ಸೊ ಇದನ್ನ ಗ್ರಾಫ್ ಅನ್ನ ನೋಡಿದ್ವಿ ಅಂತಂದ್ರೆ ಫಸ್ಟ್ ನಾವೇನಂತಂದ್ರೆ ನಮ್ಗೆ ಇದ್ರೊಳಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿದ್ದು ಇದ್ರದ್ದು ಜೀರೋಸ್ ಆಫ್ ದ ಪಾಲಿನಾಮಿಯಲ್. ಓಕೆ. ಸೊ ಇದ್ರ ಜೀರೋಸ್ ಏನಪ್ಪಾ ಅಂತಂದ್ರೆ ಈ ಒಂದು ಗ್ರಾಫ್ ಎಕ್ಸ್ ಆಕ್ಸಿಸ್ ಅನ್ನ ಎಲ್ಲೆಲ್ಲಿ ಕಟ್ ಮಾಡ್ತಲ್ಲ ಅದು ಏನಾಗಿರ್ತೈತೆ ಅಂದ್ರೆ ಇದ್ರದ್ದು 0 ಆಗಿರ್ತೈತಿ. ಎಲ್ಲೆಲ್ಲಿ ಕಟ್ ಆಗತೈತ್ರಿ? ಸೊ ಇಲ್ಲಿ ಕಟ್ ಆಗತೈತಿ. ಹಂಗಂದ್ರೆ ಒಂದು 0 ಏನಾಗಿರ್ಲಿ ಅಂತಂದ್ರೆ -1 ಆಗಿರ್ತೈತಿ. ಆ ನಂತರ ಇನ್ನೊಂದು 0 ಏನಾಗಿರ್ತೈತಿ ಅಂತಂದ್ರ ಅದ ಎಲ್ಲಿ ಕಟ್ ಆಗತ್ರಿ 4 ಪಾಯಿಂಟ್ ಒಳಗೆ ಕಟ್ ಆಗತೈತಿ. ಅದೇನಂತಂದ್ರೆ ಇನ್ನೊಂದು 0 ಏನಾಗಿರ್ತೈತಿ ಅಂದ್ರೆ 4 ಆಗಿರ್ತೈತಿ. ರೈಟ್. ಸೊ ಈಗ ನಮಗೆ 0 ಸಿಕ್ಕು. ಈ ಜೀರೋಸ್ ಅನ್ನ ತಗೊಂಡು ನಾವೇನಪ್ಪಾ ಅಂತಂದ್ರೆ ದಟ್ ಪಾಲಿನಾಮಿಯಲ್ ಅನ್ನ ಕಂಡುಹಿಡಬೇಕು. ಸೊ ಪಾಲಿನಾಮಿಯಲ್ ಕಂಡುಹಿಡಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ? ಅಲ್ಫಾ ಪ್ಲಸ್ ಬೀಟಾ ಬೇಕು. ಆ ನಂತರ ಅಲ್ಫಾ ಇಂಟು ಬೀಟಾ ಬೇಕು. ಓಕೆ. ದಟ್ ಸಮ್ ಆಫ್ ಜೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ಜೀರೋಸ್ ಬೇಕು. ಸಮ್ ಆಫ್ ಜೀರೋಸ್ ಅಂದ್ರೆ ಏನ್ ಬರುತ್ತೆ ನೋಡ್ರಿ, -1 ಪ್ಲಸ್ 4. ಓಕೆ. ಸೊ -1 ಪ್ಲಸ್ 4 ಅದ. ಸೊ ಬಿಗ್ಗರ್ ನಂಬರ್ ಒಳಗೆ ಸ್ಮಾಲರ್ ನಂಬರ್ ಅನ್ನ ಮೈನಸ್ ಮಾಡ್ರಿ. 4 ಒಳಗೆ 1 ಹೋದ್ರೆ ಏನ್ ಬರ್ತ್ರಿ? 3 ಬರ್ತದ. ಬಿಗ್ಗರ್ ನಂಬರ್ ಹಿಂದೆ ಸೈನ್ ಪ್ಲಸ್ ಅದರಿ, ಇದೇನ್ ಬರ್ತದ ಅಂದ್ರೆ ಪ್ಲಸ್ ಬರ್ತದ. ಓಕೆ. +3 ಆನ್ಸರ್ ಆಗಿರ್ತೈತಿ. ಆ ನಂತರ ದ ಪ್ರಾಡಕ್ಟ್ ಆಫ್ ಜೀರೋಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ? -1 ಇಂಟು 4. 4 1 4 ಹಿಂದ್ಗಡೆ ಮೈನಸ್ ಇಂಟು ಪ್ಲಸ್ ಅಂತಂದ್ರೆ ಸೈನ್ ಏನ್ ಬರ್ತ್ರಿ? ಮೈನಸ್ ಬರ್ತೈತಿ. ಸೊ ಅದೇನಾಗಿರ್ತೈತಿ? -4 ಆಗಿರ್ತೈತಿ. ಸೊ ಈಗ ನಾವು ಪಾಲಿನಾಮಿಯಲ್ ಅನ್ನ ಕಂಡುಹಿಡಬೇಕು. ಸೊ ಪಾಲಿನಾಮಿಯಲ್ ಏನಂದ್ರೆ ಫಾರ್ಮುಲಾ ಏನದರಿ ಅಥವಾ ಜನರಲ್ ಫಾರ್ಮ್ ಏನದ ಅಂತಂದ್ರೆ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಆಗಿದೆ. ರೈಟ್. ಸೊ ಈ ಬೆಲೆಗಳನ್ನ ಈ ವ್ಯಾಲ್ಯೂಸ್ ಅನ್ನ ಏನಪ್ಪಾ ಅಂತಂದ್ರೆ ಇದ್ರೊಳಗೆ ಪುಟ್ ಮಾಡ್ಕೊಡ್ರಿ. ಏನ್ ಸಿಗ್ತದ ನಮಗ? x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ? 3 ಅದ. 3 ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ? -4 ಅದ. ಓಕೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ 3x ಪ್ಲಸ್ ಇಂಟು ಮೈನಸ್ 4 ಬಂದಿರ್ತದ. ಓಕೆ. ಇದು ಏನಪ್ಪಾ ಅಂತಂದ್ರೆ ಅವ್ರು ಕೇಳಿರುವಂತಹ ಒಂದು ಪಾಲಿನಾಮಿಯಲ್ ಆಗ್ಯದ. ಓಕೆ. ಸೊ ಪಾಲಿನಾಮಿಯಲ್ ಸಿಕ್ತಿರಿ. ಆ ನಂತರ ಇದ್ರದ್ದು ನಮ್ಗೆ ಏನ್ ಬೇಕ್ರಿ? ಜೀರೋಸ್ ಗೊತ್ತದ, ಪಾಲಿನಾಮಿಯಲ್ ಗೊತ್ತದ. ಆ ನಂತರ ಈಗ ನಮಗ ಕೋಎಫಿಷಿಯಂಟ್ಸ್ ಬೇಕು. ಸೊ ಕೋಎಫಿಷಿಯಂಟ್ಸ್ ಬೇಕು ಅಂತಂದ್ರೆ ಇದನ್ನ ನಾವು ಎದ್ರ ಜೊತೆ ಕಂಪೇರ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡ್ತೀವಿ. ದಟ್ ಇಸ್ ax² ಪ್ಲಸ್ bx ಪ್ಲಸ್ c.
ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅದ ಹಂಗಂದ್ರೆ ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ ಇಲ್ಲಿ ಅದ, ಇಲ್ಲಿ ಏನ್ ಬರ್ತ್ರಿ 1 ಅದ, ಹಂಗಂದ್ರೆ a is equal to 1. ಆ ನಂತರ b is equal to ಏನ್ ಬರ್ತ್ರಿ ಇಲ್ಲಿ -3 ಬರ್ತೈತಿ. ಆ ನಂತರ c is equal to ಏನ್ ಬರುತ್ತೆ ಅಂದ್ರೆ -4 ಬಂದಿರ್ತದ. ಓಕೆ ರೈಟ್. ಸೊ ಸಮ್ ಆಫ್ ಜೀರೋಸ್ ಅಂತಂದ್ರೆ ಏನ್ ಬರ್ತೈತ್ರಿ, ರೈಟ್, ಸಮ್ ಆಫ್ ಜೀರೋಸ್ ಮತ್ತೆ ಕೋಫಿಷಿಯಂಟ್ಸ್ ಗೆ ಏನ್ ರಿಲೇಷನ್ ಅದ ಅಂತಂದ್ರೆ ಸಮ್ ಆಫ್ ಜೀರೋಸ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಆ ನಂತರ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನ್ ಬರ್ತ್ರಿ ಸಿ ಡಿವೈಡೆಡ್ ಬೈ ಎ ಬರ್ತೈತಿ. ಸೊ ಈಗ ನಮ್ಗೆ ಅಲ್ಫಾ ಪ್ಲಸ್ ಬೀಟಾ ಮತ್ತೆ ಅಲ್ಫಾ ಇಂಟು ಬೀಟಾ ಗೊತ್ತದವ್ರಿ, ಆದ್ರೂ ಸಹಿತ ನಾ ಇನ್ನೊಂದ್ಸರಿ ಇದನ್ನ ದಟ್ ಬರ್ಕೋತೀನಿ. ಏನ್ರಿ ಅಲ್ಫಾ ಅಂದ್ರೆ ಏನದ -1 ಪ್ಲಸ್ 4 ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ ಏನದ್ರಿ -3 ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟದ್ರಿ 1 ಅದ. -1 ಪ್ಲಸ್ 4 ಅಂದ್ರೆ ಏನ್ ಬರ್ತರಿ 3 ಬರ್ತದ. ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದ್ರೆ ಇದು +3 ಬರ್ತದ. ಸೊ ಡಿವೈಡ್ ಬೈ 1 ಇದು ಬರೆಯುವಂತ ಅವಶ್ಯಕತೆ ಇಲ್ಲ, ನಡೀತದ. ಓಕೆ, ಅಲ್ಫಾ ಇಂಟು ಬೀಟಾ, ಅಲ್ಫಾ ಅಂದ್ರೆ ಏನದ್ರಿ -1 ಅದ, ಇಂಟು ಬೀಟಾ ಅಂದ್ರೆ ಏನದ್ರಿ 4 ಅದ, ಸಿ ಅಂದ್ರೆ ಏನದ್ರಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ ಅಂದ್ರೆ -4 ಐತಿ ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟೈತ್ರಿ 1 ಅದ. -1 ಇಂಟು 4 ಅಂದ್ರೆ -4 ಬರ್ತದ ಇಸ್ ಈಕ್ವಲ್ ಟು ಏನದ್ರಿ -4 ಅದ. ಓಕೆ, ಸೊ ಇಲ್ಲಿ ನಮಗ ದಟ್ ಈಗ ಏನಂದ್ರೆ ದಟ್ ಈಗ ಸಮ್ ಆಫ್ ಜೀರೋಸ್ ಇದು ವೆರಿಫೈ ಆಗ್ಲಿಕ್ಕೆ, ಆ ನಂತರ ಪ್ರಾಡಕ್ಟ್ ಆಫ್ ಜೀರೋಸ್ ವೆರಿಫೈ ಆಗ್ಲಿಕ್ಕೆ. ಸೊ ಹಂಗಂದ್ರೆ ನಾವಿಲ್ಲಿ ಏನ್ ಬರೀಬಹುದು ಅಂತಂದ್ರೆ ಹೆನ್ಸ್ ವೆರಿಫೈಡ್ ಅಂತ ಬರೀಬಹುದು. ಓಕೆನಾ. ಸೊ ಇದನ್ನೇನಾದ್ರೂ ನಮ್ಗೆ ಎಕ್ಸಾಮಿಗೆ ಕೇಳಿದ ಅಂತಂದ್ರೆ 4 ಮಾರ್ಕ್ಸಿಗೆ ಏನಪ್ಪಾ ಅಂದ್ರೆ ಈ ರೀತಿಯಾದಂತ ಪ್ರಶ್ನೆನ ಕೇಳಬಹುದು. ಓಕೆನಾ. ನಂತರ 5th ಕ್ವಶನ್, ಸಾರಿ ದಟ್ 5 ಮಾರ್ಕ್ಸ್ ಕ್ವಶನ್ ರೀ, ಏನದ ನೋಡ್ರಿ 56th ಕ್ವಶನ್ ಅದ. ಓಕೆ ರೈಟ್, 56th ಕ್ವಶನ್ ಏನದ ನೋಡ್ರಿ, ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product of the zeros are -6 and 8. ಏನ್ರಿ ಒಂದು ನಾವು ಪಾಲಿನಾಮಿಯಲ್ ಬರೀಬೇಕು, ಅದ್ರದ್ದು ಏನೇನ್ ಕೊಟ್ರ ಅಂತಂದ್ರೆ ಸಮ್ ಮತ್ತೆ ಪ್ರಾಡಕ್ಟ್ ಅನ್ನ ಕೊಟ್ರ. ಸಮ್ ಆಫ್ ಜೀರೋಸ್ ಏನೈತಿ ಅಂತಂದ್ರೆ -6 ಅದ, ಅಂತ ಪ್ರಾಡಕ್ಟ್ ಆಫ್ ಜೀರೋಸ್ ಏನದ ರೀ 8 ಅದ. ಓಕೆ, ಸೊ ಇದು ಸಿಕ್ತು. ರೆಸ್ಪೆಕ್ಟಿವ್ಲಿ ಫೈಂಡ್ ದ ಜೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್. ಇದನ್ನ ನಾವು ಪಾಲಿನಾಮಿಯಲ್ ಫೈಂಡ್ ಮಾಡಬೇಕು. ಆ ನಂತರ ಪಾಲಿನಾಮಿಯಲ್ ಏನ್ ಮಾಡ್ಬೇಕು ಅಂತಂದ್ರೆ ಜೀರೋಸ್ ಅನ್ನ ಫೈಂಡ್ ಮಾಡಬೇಕು. ಅದ ನಂತರ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಜೀರೋಸ್ ಅಂಡ್ ದ ಕೋಎಫಿಷಿಯಂಟ್ಸ್. ಓಕೆ, ಸೊ ಇದು ಏನಪ್ಪಾ ಅಂದ್ರೆ ಈ ಲೆಕ್ಕ ನಾವು ನೋಡಿದ್ವಿ ಅಂತಂದ್ರೆ ದಟ್ ಇದು 3 ಭಾಗವಾಗಿ ಏನಂತಂದ್ರೆ ಡಿವೈಡ್ ಮಾಡಿದಾನ. ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ಪಾಲಿನಾಮಿಯಲ್ ಫೈಂಡ್ ಮಾಡ್ಬೇಕು, ಆ ಪಾಲಿನಾಮಿಯಲ್ ಜೀರೋಸ್ ಅನ್ನ ಫೈಂಡ್ ಮಾಡ್ಬೇಕು. ಅದಾದ ನಂತರ ಆ ಜೀರೋಸ್ ಅನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಜೀರೋಸ್ ಮತ್ತೆ ಕೋಎಫಿಷಿಯಂಟ್ಸ್ ಅನ್ನ ವೆರಿಫೈ ಮಾಡ್ಬೇಕ್ರಿ, ದಟ್ ಅದರ ರಿಲೇಷನ್ ನ ವೆರಿಫೈ ಮಾಡ್ಬೇಕು. ರೈಟ್, ಸೊ ಪರವಾಗಿಲ್ಲ ರೀ, ದಟ್ ಮಾಡೋಣ ಅಂತ. ರೈಟ್, ಸೊ ಇದ್ರದ್ದು ನಾವು ಇದನ್ನ ಮಾಡ್ಬೇಕು ಅಂದ್ರೆ ಏನ್ರಿ ಪಾಲಿನಾಮಿಯಲ್ ಬರಿಬೇಕಂತಂದ್ರೆ ಪಾಲಿನಾಮಿಯಲ್ ಒಂದು ಫಾರ್ಮುಲಾ ಅದ, ದಟ್ ಅಥವಾ ಜನರಲ್ ಫಾರ್ಮ್ ಅದ. ಏನ್ರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಓಕೆ, ಸೊ ಈ ವ್ಯಾಲ್ಯೂಸ್ ಅನ್ನ ಇದ್ರೊಳಗೆ ತುಂಬಿಕೊಡ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ -6 ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ 8 ಅದ. ಓಕೆನಾ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಅಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತಾ 6x ಪ್ಲಸ್ 8 ಆಗಿರ್ತದೆ. ಇದು ಏನಪ್ಪಾ ಅಂತಂದ್ರೆ ಅವ್ರು ಕೊಟ್ಟಿರುವಂತಹ ಸಮ ಮತ್ತು ಪ್ರಾಡಕ್ಟ್ ಇರುವಂತಹ ಒಂದು ಪಾಲಿನಾಮಿಯಲ್ ಆಗಿದೆ. ಓಕೆ, ಪಾಲಿನಾಮಿಯಲ್ ಸಿಕ್ತು. ರೈಟ್, ಸೊ ಇದ್ರದ್ದು ಏನಪ್ಪಾ ಅಂತಂದ್ರೆ ನಾವೀಗ ಜೀರೋಸ್ ಅನ್ನ ಫೈಂಡ್ ಮಾಡ್ಬೇಕು. ಜೀರೋಸ್ ಅನ್ನ ಫೈಂಡ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಇದು ಏನಪ್ಪಾ ಅಂದ್ರೆ ಇಷ್ಟು 0 ಆಗಿರ್ಲಿ ಅಂತ ತಗೋತೀವಿ. ಲೆಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 0, ಹಂಗಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 8 ಈಕ್ವಲ್ ಟು ಏನಂತಂದ್ರೆ 0 ಆಗಿರ್ತದೆ. ರೈಟ್, ನಂತರ ಈಗ ಏನ್ ಮಾಡ್ತೇವೆ ನಾವು ದಟ್ ಈಗ ಏನ್ರಿ ಇದ್ರ ಕೋಎಫಿಷಿಯಂಟ್ ಮತ್ತೆ ಈ ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ 1 ಅದ, ಇಲ್ಲಿ 8 ಅದ. ಸೊ ನಾವು ಇಂಟು ಮಾಡಿದ್ರೆ ನಮ್ಗೆ ಏನ್ ಬರ್ಬೇಕಂದ್ರೆ 8 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಏನ್ ಬರ್ಬೇಕು ನಮ್ಗೆ 6 ಬರಬೇಕು. ಓಕೆನಾ. ಸೊ ಅಂತ ನಂಬರ್ಸ್ ಯಾವ್ದವ್ರಿ ದಟ್ ಮಲ್ಟಿಪ್ಲೈ ಮಾಡಿದ್ರೆ 8 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 6 ಬರಬೇಕು. ಸಾರಿ -6 ಬರ್ಬೇಕ್ರಿ. ದಟ್ ಏನೋ ಮಿಸ್ ಆಗಿದೆ, ಇಲ್ಲಿ ಏನೋ ಮಿಸ್ ಆಗಿದೆ. ಸಾರಿ, ಇಲ್ಲ ಸರ್, 1 ಸೆಕೆಂಡ್ ರೀ. ಓಕೆ, ಏನ್ ತೊಂದ್ರೆ ಇಲ್ಲ. ಇಂಟು ಮಾಡಿದ್ರೆ 8 ಬರಬೇಕು, ಪ್ಲಸ್ ಮೈನಸ್ ಮಾಡಿದ್ರೆ 6 ಬರಬೇಕು. ಅಂತ ನಂಬರ್ಸ್ ಯಾವ್ದಾವ್ರಿ 4 ಮತ್ತೆ 2 ಅದಾವ. 4 2s 8, 4 ಕೇಳಲೆ 8, 2 ಕೊಡ್ಸಿದ್ರೆ ಏನ್ ಬರ್ತೈತಿ ಅಂತಂದ್ರೆ 6 ಬರ್ತೈತಿ. ರೈಟ್, ಸೊ ಹಂಗಂದ್ರೆ ಈ ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2x ಪ್ಲಸ್ 8 ಈಕ್ವಲ್ ಟು 0. ರೈಟ್, ಇವೆರಡರೊಳಗೆ ಏನ್ ಕಾಮನ್ ಬರ್ತದ್ರಿ ಎಕ್ಸ್ ಕಾಮನ್ ಬರ್ತೈತಿ. ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ x ಪ್ಲಸ್ 4 ಬರ್ತೈತಿ. ಆ ನಂತರ ಇವೆರಡರೊಳಗೆ ನಾವ್ ಏನ್ ಕಾಮನ್ ತೆಗಿಬಹುದು ಅಂದ್ರೆ 2 ಕಾಮನ್ ತೆಗಿಬಹುದು, ಪ್ಲಸ್ 2 ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಉಳಿತೈತಿ
ಎಕ್ಸ್ ಉಳಿತೈತಿ, ಇಲ್ಲಿ ಏನು ಉಳಿತೈತಿ 4 ಉಳಿತೈತಿ ಇಸ್ ಈಕ್ವಲ್ ಟು 0. 2 into x ಮಾಡಿದ್ರೆ 2x ಬರ್ತೈತಿ, 2 into 4 ಮಾಡಿದ್ರೆ 8 ಬರ್ತೈತಿ. ಓಕೆನಾ? ಎರಡರೊಳಗೂ ಏನಪ್ಪಾ ಅಂದ್ರೆ x plus 4 ಸೇಮ್ ಅದರಿ, ಈ ಕಡೆ ಸೊ x plus 4 ಕಾಮನ್ ತೆಗೀರಿ, ಇಲ್ಲಿ ಏನು ಉಳಿತೈತ್ರಿ x ಉಳಿತದ, ಇಲ್ಲಿ ಏನು ಉಳಿತೈತಿ ಅಂದ್ರೆ 2 ಉಳಿತೈತಿ, x plus 2 is equal to 0. ಓಕೆ, ಇವೆರಡರ ಪ್ರಾಡಕ್ಟ್ 0 ಆಗ್ಲಿಕ್ಕತೈತಿ ಅಂತಂದ್ರೆ x plus 4 ಇದು 0 ಆಗಿರ್ಬೋದು ಅಥವಾ x plus 2 is equal to 0 ಆಗಿರ್ಬೋದು. ಓಕೆನಾ? ರೈಟ್, ಇದು 4 ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ -4 ಆಗ್ತತಿ, ನಂತರ ಈ 2 ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ ಅಂದ್ರೆ -2 ಆಗ್ತತಿ. ಅಂದ್ರೆ ಒಂದು 0 ಏನಂದ್ರೆ 4 ಆಗಿರ್ತತಿ, ನಂತರ ಇನ್ನೊಂದು 0 ಏನಾಗಿರ್ತತಿ ಅಂತಂದ್ರೆ 2 ಆಗಿರ್ತತಿ. ಆಲ್ಫಾ ಇಸ್ ಈಕ್ವಲ್ ಟು -4, ಬೀಟಾ ಇಸ್ ಈಕ್ವಲ್ ಟು -2. ಇದು ಎರಡನೇದು. ಮೂರನೇದೇನ್ರಿ, ಈಗ ನಾವೇನಂತಂದ್ರೆ ವೆರಿಫೈ ಮಾಡಬೇಕು ಏನೇನ ದಟ್ ಕೋಎಫಿಷಿಯಂಟ್ ಮತ್ತೆ ದಟ್ ಜೀರೋಸ್ ನಡುವೆ ಇರೋ ರಿಲೇಷನ್ ನ ವೆರಿಫೈ ಮಾಡಬೇಕು. ಹಂಗಂದ್ರೆ ನಾವು ಮೊದ್ಲಕ್ಕೆ ಇದನ್ನ ಏನಪ್ಪಾ ಅಂತಂದ್ರೆ ಕೋಎಫಿಷಿಯಂಟ್ಸ್ ಅನ್ನ ಬರ್ಕೊಳ್ಳೋಣ. ಸೊ ಮೊದ್ಲು ಏನದ್ರಿ ದಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² plus 6x plus 8, right? So what next ಮುಂದೇನ್ರಿ, compare this with the standard form, that is p of x is equal to ax² plus bx plus c. ಇದ್ರ ಜೊತೆ ಕಂಪೇರ್ ಮಾಡಿದ್ರೆ ಏನಾಗತ್ತಪ್ಪ ಅಂತಂದ್ರೆ a is equal to ಏನದ್ರಿ ದಟ್ x² ಕೋಎಫಿಷಿಯಂಟ್, a ಅಂದ್ರೆ b 1 ಬರ್ತೈತಿ, b ಅಂದ್ರೆ ಏನ್ ಬರ್ತೈತಿ 6 ಬರ್ತೈತಿ, ಆ ನಂತರ c ವ್ಯಾಲ್ಯೂ ಏನ್ ಬರ್ತೈತಿ ಕಾನ್ಸ್ಟಂಟ್ 8 ಆಗಿರ್ತೈತಿ. ಓಕೆ, ರಿಲೇಷನ್. ಓಕೆ, ದಟ್ ಅದನ್ನ ನಾನು ಇಲ್ಲಿ ಮಾಡ್ಕೋತೇನ್ರಿ, ಇಲ್ಲಿ ನಂಗೆ ಸ್ಪೇಸಸ್ ಸಾಲಲ್ಲ. ಓಕೆ, ಸೊ ರಿಲೇಷನ್ ಸಮ್ ಆಫ್ ಜೀರೋಸ್ ಅಂದ್ರೆ ಏನ್ ಬರ್ತೈತಿ ಅಂತಂದ್ರೆ -b ಡಿವೈಡೆಡ್ ಬೈ a ಆಗಿರ್ತೈತಿ. ಆ ನಂತರ ಪ್ರಾಡಕ್ಟ್ ಆಫ್ ಜೀರೋಸ್ ಅಂದ್ರೆ ಏನಾಗಿರ್ತೈತಿ ಅಂದ್ರೆ c ಡಿವೈಡೆಡ್ ಬೈ a ಆಗಿರ್ತೈತಿ. ಓಕೆ, ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ -6 ಅದ, ದಟ್ ನಾನು ಅಲ್ಲದ ನೋಡಲ್ಲ, ದಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. -4 ಪ್ಲಸ್ ಆಫ್ -2 ಇಸ್ ಈಕ್ವಲ್ ಟು -b ಬೈ a. -6 ಡಿವೈಡೆಡ್ ಬೈ a ಅಂದ್ರೆ ಏನದ್ರಿ 1 ಅದ. ಇದೇನಾಗತ್ರಿ -4 ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು -6. -4 -2 ಅಂದ್ರೆ -6 ಇಸ್ ಈಕ್ವಲ್ ಟು -6 ಆಗಿರ್ತೈತಿ. ಅದಾದ ನಂತರ ಅಲ್ಫಾ ಇಂಟು ಬೀಟಾ, ಅಲ್ಫಾ ಅಂದ್ರೆ ಏನಂದ್ರಿ -4 ಇಂಟು -2 ಇಸ್ ಈಕ್ವಲ್ ಟು c ಡಿವೈಡೆಡ್ ಬೈ a. c ಅಂದ್ರೆ 8 ಅದ್ರಿ, a ಅಂದ್ರೆ 1 ಅದ. 8 ಡಿವೈಡೆಡ್ ಬೈ 1 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಟು 8 ಅಂದ್ರೆ 8 ಇಸ್ ಈಕ್ವಲ್ ಟು 8 ಆಗಿರುತ್ತೆ. ಓಕೆ, ಸೊ ಇಲ್ಲಿ ಸಮ್ ಆಫ್ ಜೀರೋಸ್ ಅನ್ನು ನಮಗೆ ಇಲ್ಲಿ ದಟ್ ಟ್ಯಾಲಿ ಆಗ್ಲಿಕ್ಕತ್ತಿ ಅಂತ ಪ್ರಾಡಕ್ಟ್ ಆಫ್ ಜೀರೋಸ್ ಏನಂತಂದ್ರೆ ನಮಗೆ ಇಲ್ಲಿ ಟ್ಯಾಲಿ ಆಗ್ಲಿಕ್ಕತ್ತಿ. ಸೊ ನಾವಿಲ್ಲಿ ಒಂದು ಸ್ಟೇಟ್ಮೆಂಟ್ ಏನ್ ಬರೀಬಹುದು ಅಂತಂದ್ರೆ ಹೆನ್ಸ್ ವೆರಿಫೈಡ್. ಓಕೆ, ಸೊ ಈ ಕ್ವಶನ್ ಒಳಗೆ ನಮಗೆ 3 ಪಾರ್ಟ್ ಇತ್ತು. ಏನಂತಂದ್ರೆ ಸಮ್ ಆಫ್ ಜೀರೋಸ್ ಪ್ರಾಡಕ್ಟ್ ಆಫ್ ಜೀರೋಸ್ ಅನ್ನ ಕೊಟ್ಟು ಪಾಲಿನೋಮಿಯಲ್ ನ ಫೈಂಡ್ ಅಂದಿದ್ರು, ಅದನ್ನ ಮಾಡಿದ್ವಿ. ಅದಾದ ನಂತರ ಅದರ ಜೀರೋಸ್ ಅನ್ನ ಫೈಂಡ್ ಮಾಡಂದಿದ್ರು, ದಟ್ ಜೀರೋಸ್ ಅನ್ನ ಫೈಂಡ್ ಮಾಡಿದ್ವಿ. ಆ ನಂತರ ಆ ಒಂದು ದಟ್ ಏನ್ರಿ ಕೋಎಫಿಷಿಯಂಟ್ಸ್ ಆಫ್ ಜೀರೋಸ್, ಆ ನಂತರ ದಟ್ ಜೀರೋ ಏನ್ರಿ ಕೋಎಫಿಷಿಯಂಟ್ಸ್ ಆಫ್ ಪಾಲಿನೋಮಿಯಲ್, ಆ ನಂತರ ಜೀರೋಸ್ ಆಫ್ ಪಾಲಿನೋಮಿಯಲ್ ರಿಲೇಷನ್ ನ ವೆರಿಫೈ ಮಾಡಿದ್ರೆ ಅದನ್ನು ಸಹಿತ ನಾವಿಲ್ಲಿ ಮಾಡಿದ್ವಿ. ಓಕೆನಾ? ಸೊ ನಮ್ಮ ಎಕ್ಸಾಮಿಗೆ 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಏನಾದ್ರು ಪ್ರಶ್ನೆಗಳು ಬಂದು ಅಂದ್ರೆ ಈ ಒಂದು ಟಾಪಿಕ್ ಮೇಲೆ ಪಾಲಿನೋಮಿಯಲ್ಸ್ ಮೇಲೆ ಪ್ರಶ್ನೆಗಳು ಬಂದು ಅಂದ್ರೆ ಈ ರೀತಿಯಾಗಿ ಬಂದಿರ್ತಾವೆ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ಇಲ್ಲಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿನ ಸೆಕೆಂಡ್ ಚಾಪ್ಟರ್ ಪಾಲಿನೋಮಿಯಲ್ಸ್ ಇಲ್ಲಿಗೆ ಪೂರ್ತಿಯಾಗಿ ಕಂಪ್ಲೀಟ್ ಆಯ್ತು. ಸೊ ಇಲ್ಲಿವರೆಗೂ ನಾವು ಏನೇನು ನೋಡಿದ್ವಿ ಅಂತಂದ್ರೆ ಅಬ್ಜೆಕ್ಟ್ ಟೈಪ್ ಕ್ವಶನ್ಸ್ ಅನ್ನ ನೋಡಿದ್ವಿ. ಆ ನಂತರ ದಟ್ 1, 2, 3, 4, 5 ಮಾರ್ಕ್ಸ್ ಎಲ್ಲಾ ಕ್ವಶನ್ಸ್ ಅನ್ನು ಏನಪ್ಪಾ ಅಂದ್ರೆ ನಾವು ಇಲ್ಲಿ ತನಕ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ನಾವು ನೆಕ್ಸ್ಟ್ ಚಾಪ್ಟರ್ ಥರ್ಡ್ ಚಾಪ್ಟರ್ ಬಗ್ಗೆ ಏನಪ್ಪಾ ಅಂತಂದ್ರೆ ಡಿಸ್ಕಸ್ ಮಾಡೋಣಂತೆ. ಓಕೆ, ಸೊ ದಟ್ ನಾ ಪ್ರತಿ ವಿಡಿಯೋದೊಳಗೂ ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ಮತ್ತೆ ನಾ ಇನ್ನೊಂದ್ಸಾರಿ ನಿಮ್ಗೆ ನೆನ್ಪು ಮಾಡ್ತೀನಿ. ಇಲ್ಲಿವರೆಗೂ ನಾನು ನಿಮ್ಗೆ ಹೇಳಿದ್ದೇನಂದ್ರೆ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಸರಿ, ಇಲ್ಲ ಸರ್ ದಟ್ ನೀವು ಹೇಳಿದ್ದು ಇನ್ನೂ ನಮ್ಗೆ ಕ್ಲಾರಿಫೈ ಆಗಿಲ್ಲ, ಇನ್ನೂ ಒಂದಿಷ್ಟು ಡೌಟ್ಸ್ ಉಳಿದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ರಿ. ಸ್ವಲ್ಪ ಹೊತ್ತೊಳಗೆ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ನಾನು ಮಾಡಿರ್ತೀನಿ. ಓಕೆನಾ? ಸೊ ನೀವು ಚೆನ್ನಾಗಿ ಓದ್ಕೊಡ್ರಿ, ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ, ಆ ನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ.